ಆತ್ಮೀಯರೇ ನಮಸ್ಕಾರ. ಇತ್ತೀಚೆಗೆ ಮೋಹನ್ ದಾಸ್ ಮಲ್ಪೆ ಅನ್ನೋ ಒಬ್ಬರ ನನ್ನ ಸ್ನೇಹಿತರ ದೆಸೆಯಿಂದಾಗಿ ಪಶ್ಚಿಮಘಟ್ಟ ಮತ್ತು ಮಲೆನಾಡು ಸುತ್ತಾಡುವ ಒಂದು ಅವಕಾಶ ಸಿಕ್ತು. ಅವರ ಮಕ್ಕಳ ಜೊತೆ ನಾವು ಕಾರಲ್ಲಿ ಹೋಗ್ತಾ ಇದ್ವಿ. ಸಕ್ಕರೆಬೈಲು ಆನೆ ಶಿಬಿರಕ್ಕೆ ಮೊದಲು ಹೋಗುವಂಥ ಒಂದು ಪ್ಲ್ಯಾನ್ ಆಯಿತು. ಹಾಗೆ ಇನ್ನೊಂದು 4-5 ಕಿಲೋಮೀಟ್ರ್ ಇದೆ ಅನ್ನುವಾಗ ಎರಡೂ ಕಡೆ ದಟ್ಟ ಕಾಡಿದೆ. ಅಲ್ಲಿಯ ನಾವು ಹೋಗ್ತಾ ಇದ್ದಾಗೆ ಒಂದು ವಾಹನ ವೇಗವಾಗಿ ನಮ್ಮನ್ನು ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಯಿತು. ಸ್ವಲ್ಪ ಹೊತ್ತಲ್ಲಿ ಒಂದು ಅಪಘಾತ ನಡೆಯಿತು. ನಾವು ಮುಂದೆ ಹೋಗೋಷ್ಟೊತ್ತಿಗೆ ಆ ವಾಹನ ಮುಂದೆ ಪಾಸಾಗಿ ಆಗಿದೆ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ನೀವು. ಒಂದು ಹನುಮಾನ್ ಲಂಗೂರ್ ಅನ್ನೋ ಒಂದು ಪ್ರಾಣಿಯನ್ನು ಯಾವ ರೀತಿ ಅವರು ಆಕ್ಸಿಡೆಂಟ್ ಮಾಡಿ ಹೊರಟು ಹೋಗಿದ್ದಾರೆ ನೋಡಿ. ಅಲ್ಲಿಯ ರಸ್ತೆಯ ಸ್ಪೀಡ್ ಲಿಮಿಟ್ 40 ಕಿಲೋಮೀಟ್ರ್ ಇದೆ, ಬೋರ್ಡ್ ಇದೆ ಅಲ್ಲಿ. ಆದರೆ ಈ ವಾಹನ ಸುಮಾರು 120 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗಿತ್ತು ನೋಡಿ. ಇದೇ ಘಟನೆ ಮನುಷ್ಯರ ಅಥವಾ ಮಕ್ಕಳ ಮೇಲೆ ನಡೆದಿದ್ದರೆ ಎಂಥ ದೊಡ್ಡ ಅವಾಂತರ ಆಗ್ತಾಯಿತ್ತು. ಆದರೆ ಈ ಪ್ರಾಣಿಗಳ ಪಾಡು ನೋಡಿ. ಯಾಕೆ ನಾವು ಇಂಥ ಒಂದು ಕಾಡುಗಳ ನಡುವೆ, ಕಾಡುಗುಡ್ಡಗಳ ನಡುವಿನ ರಸ್ತೆಯಲ್ಲಿ ಹೋಗುವಾಗ ನಾವು ಜಾಗೃತಿಯಾಗಿ ವಾಹನ ಓಡಿಸೋದಿಲ್ಲ? ಇಷ್ಟೆಲ್ಲ ಜಾಗೃತಿ ಮೂಡಿಸುವಂಥ ನಾಮಫಲಕಗಳು, ಸ್ಪೀಡ್ ಲಿಮಿಟ್ಗಳು ಇದ್ದರೂ ಕೂಡ ನಾವು ಯಾಕೆ ಬೇಕಾಬಿಟ್ಟಿಯಾಗಿ ವಾಹನ ಓಡಿಸೋದು? ಇಂಥ ಜೀವಿಗಳನ್ನು ಒಂದು ರೀತಿ ಬರ್ಬರವಾಗಿ ಹತ್ಯೆ ಮಾಡಿದಂಥ ಒಂದು ಘಟನೆ ನಡೀಲಿಕ್ಕೆ ಅವಕಾಶವನ್ನು ಯಾಕೆ ಕೊಡ್ತೀವಿ ನಾವು? ಇದನ್ನು ನೋಡುವಾಗ ತುಂಬ ಬೇಸರ ಆಯಿತು. ಯಾರೂ ಇರಲಿಲ್ಲ ಅಲ್ಲಿ. ಅದರ ತಾಯಿ, ಈ ಒಂದು ಮರಿಯ ತಾಯಿ ಅಲ್ಲೇ ಅದನ್ನು ಎಬ್ಬಿಸಲಿಕ್ಕೆ ಪ್ರಯತ್ನ ಪಡ್ತಾಯಿತ್ತು. ನಾವು ಹೋದ ತಕ್ಷಣ ಮರ ಹತ್ತಿ ಕೂತ್ಕೊಳ್ತು. ಮತ್ತು ನಾವು ಅದನ್ನು ಏನೂ ಮಾಡಲಿಕ್ಕಿಲ್ಲ ಅಲ್ಲಿ. ಅದನ್ನು ನಾವು ಪಕ್ಕದಲ್ಲೇ ಇಟ್ಟು ಬಂದ್ವಿ. ದಯವಿಟ್ಟು ನಾವು ಕಾಡು ದಾರಿಯಲ್ಲಿ ಹೋಗುವಾಗ ಆದಷ್ಟು ತಾಳ್ಮೆಯಿಂದ ನಿಧಾನಗತಿಯಲ್ಲಿ ಸಾಗೋಣ. 2 ಉಪಯೋಗ ಇದೆ ಅದರಿಂದ. ಒಂದು, ರಸ್ತೆ ದಾಟುವ ಪ್ರಾಣಿಗಳಿಗೆ ಅಪಘಾತ ಆಗುವಂಥ ಸಂಭವ ಇರುವುದಿಲ್ಲ. ಜೊತೆಗೆ ನಾವು ಕಾಡು ದಾರಿಯಲ್ಲಿ ಇಂಥ ದಾರಿಗಳಲ್ಲಿ ಸಾಗುವಾಗ ಅಕ್ಕಪಕ್ಕದ ಹಸಿರನ್ನು ನೋಡ್ತಾ ಸಾಗೋದು ತುಂಬ ಮನಸ್ಸಿಗೆ ಮುದ ಕೊಡುವಂಥದ್ದು. ನಮ್ಮ ಯಾವುದೇ ಗಡಿಬಿಡಿ ಇದ್ದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಒಂದಷ್ಟು ಹೊತ್ತು ಆ ಕಾಡು ದಾರಿಯನ್ನು ದಾಟುವ ಅಷ್ಟು ಹೊತ್ತು ನಾವು ಆದಷ್ಟು ತಾಳ್ಮೆಯಿಂದ ಹೋಗೋಣ. ಸಾಕಷ್ಟು ಪ್ರಾಣಿಗಳು ರಸ್ತೆ ದಾಟ್ತಾ ಇವೆ. ಅದರಿಂದ ಆದಷ್ಟು ಜೋಪಾನವಾಗಿ ಈ ಪ್ರಾಣಿಗಳನ್ನು ರಕ್ಷಣೆ ಮಾಡೋಣ ಅಂತ ಹೇಳ್ತಾ ನಮಸ್ಕಾರ.